ಇನ್ನು ಹೃದಯಾಘಾತದ ಕತೆ. ಮಕ್ಕಳು ಹದಿಹರೆಯ ಇದ್ದವರು ಎಲ್ಲ ಖಾಲಿ. 7 ಜನ ಇವತ್ತು ಚಾಮರಾಜನಗರದಲ್ಲಿ ಪಾಠ ಕೇಳ್ತಿದ್ದಂತೆ 4ನೇ ತರಗತಿ ವಿದ್ಯಾರ್ಥಿ ಕುಸ್ತು ಬಿದ್ದಿದ್ದಾನೆ. ಕುರುಬರಗೇರಿಯ 10ನೇ ವರ್ಷದ ಮನೋಜ್ ಕುಮಾರ್ ಮಗು ಅದು. ಬಟ್ ಇದರಲ್ಲಿ ಒಂದಿದೆ ಈ ಕೇಸಲ್ಲಿ, 2 ವರ್ಷದಿಂದ ಅವನು ಹಾರ್ಟ್ ರಿಲೇಟೆಡ್ ಇಶ್ಯೂಲಿ ಇದ್ದಂತೆ. ಹೌದು, ಗೊತ್ತಿತ್ತು ಮೊದಲೇ ಅವರಿಗೆ. ಹಾಗಾಗಿ ಯು ಕ್ಯಾನ್ ಜಸ್ಟ್ ಜಂಪ್ ಆ್ಯಂಡ್ ಸೇ ಬೇರೆ ಕೇಸ್ಗಳ ಥರ ಆಗ ನಂಗೆ ಮಾಡಬಾರ್ದು. ದಟ್ಸ್ ದಿ ಅನ್ಫೇರ್ ಥಿಂಗ್. ನಾವು ಮಾಡಬಾರ್ದು ಮೀಡಿಯಾನವರು. ಆದರೆ ಈ ಬೋಗಸ್ ಅನಾಲಿಸಿಸ್ ಕೊಡ್ತಿರೋ ಮತ್ತು ಬುರುಡೆ ಪುಕ್ಕಟ್ಟೆ ಅಡ್ವೈಸ್ ಕೊಡ್ತಿರೋ ಮಂತ್ರಿಗಳ ಮಾತು ಕೇಳಬೇಡಿ. ಸತ್ತೋಗ್ತೀರಿ ಹೇಳಿದ್ದೀನಿ ನಾನು, ಗ್ಯಾರಂಟಿ. ಇವ್ರ ಮಾತು ಕೇಳಿದ್ರೆ ನೀವು ಗ್ಯಾರಂಟಿ ಹೇಳಿದ್ದೀನಿ, ಸತ್ತೋಗ್ತೀರಿ ನೀವು ಇವ್ರ ಮಾತು ಕೇಳಿದ್ರೆ. ನಿಮಗೆ ಬೇಕಾಗಿದ್ದ ಅರೇಂಜ್ಮೆಂಟ್ ನೀವು ಮಾಡ್ಕೊಳ್ಳಿ ಅಷ್ಟೇ, ಯಾರು ಬರಲ್ಲ. ಇವ್ರ ಮಾತು ಕೇಳಬೇಡಿ, ಈಗಲೇ ಹೇಳಿದ್ದೀನಿ ನಾನು. ಬರೀ ಬುರುಡೆ ಮತ್ತು ಪುಕ್ಕಟೆ. ಈ ಮಗುದಂಗೆ ಹೇಳೋಕ್ಕಾಗಲ್ಲ, ಯಾಕಂದರೆ 2 ವರ್ಷದ ಹಿಂದೆ ಸಫರ್ ಆದಂಗೆ ಇದೆ ಅದು. ಏನಿಯೋ. ಇನ್ನು ಧಾರವಾಡದಲ್ಲಿ UPSC ಪರೀಕ್ಷೆಗೆ ಸಿದ್ಧತೆ ಮಾಡ್ಕೋತಿದ್ದಾರಂತೆ 26 ವರ್ಷದ ಜೀವಿತ. ಟಕಾರಂತರ ಜಾಗ ತಕ್ಕೋದು. ಇದೇನು ಕೇಸು ಅಂತ ಹೇಳೋಣ ಈಗ ನಾವು. ದಾವಣಗೆರೆಯಲ್ಲಿ 22 ವರ್ಷದ ಅಕ್ಷಯ್, ಕಲಬುರಗಿಲಿ 22 ವರ್ಷದ ಮೊಹಸಿನ್. ಮದುವೆಯಾಗಿ 3 ವಾರ ಆಗಿತ್ತಂತೆ. ಅಯ್ಯೋ ಆಚಾರ ಹೇಳ್ತೀನಿ, ದೇವರು ಕರುಣಾಮಯಿ ಅಂತಾನಪ್ಪ. ಯಾವ ಕರುಣಾಮಯಿ ರೀ ಅವನು. 3 ವಾರದ ಹಿಂದೆ ಮದುವೆ ಆಗಕ್ಕೆ ಜಾಗ ಕೊಟ್ಬಿಟ್ಟು ಅವನಿಗೆ ಲೈಫಲ್ಲಿ ಪಾಪ ಹೆಣ್ಮಗಳ ಕತೆ ಏನ್ರಿ. ಹೇ ಥೂ. ಇನ್ನು ನಾಳೆ ಏನೋ ತನಿಖಾ ತಂಡ ವರದಿ ಕೊಡತ್ತಂತೆ, ಡ್ಯಾಶು ಎಲ್ಲ ಮಾಡ್ತಾರೆ. ಈ ಮಧ್ಯ ಇದು ಯುವಕರು ಜೀವನಶೈಲಿ ಬದಲಾಯಿಸ್ಕೊಳ್ಳಿ ಅಂತ ಪುಕ್ಕಟೆ ಮಂತ್ರಿ ಪುಕ್ಕಟೆ ಸಲಹೆಯನ್ನು ಕೊಟ್ಟಿದ್ದಾರೆ. ಅವರ ಹೆಸರು ಶರಣ ಪ್ರಕಾಶ್ ಪಾಟೀಲ್. ಯಾಕೆ ಹೇಳಿ, ಅವರು ಪುಕ್ಕಟೆ ಔಷಧಿ ಕೊಡೋ ಗಿರಾಕಿ ತಾನೇ. ಕಾದಿದೆ ಅದು ಎಷ್ಟೆಷ್ಟು ಪುಕ್ಕಟೆ ಔಷಧಿ ಎಷ್ಟು ಚೆನ್ನಾಗಿ ಕೊಡ್ತೀರಿ ಅಂತ. ಈಗ ಟೆಸ್ಟ್ ಮಾಡೋ ಟೈಮ್ ಬಂದಿದೆ, ಈಗ ಮಾಡ್ತೀವಿ, ರಾಜ್ಯವ್ಯಾಪಿ ಮಾಡ್ತೀವಿ. ಪುಕ್ಕಟೆ ಔಷಧಿ ಕೊಡೋ ಪುಕ್ಕಟೆ ಮಂತ್ರಿ ಈಗ ಪುಕ್ಕಟೆ ಸಲಹೆಯನ್ನು ಕೊಟ್ಟಿದ್ದಾರೆ. ಯಾರ್ರೀ ಬದಲಾಯಿಸ್ಕೋಬೇಕು ರೇ ಮಂತ್ರಿಗಳೇ, ಸಾಹೇಬ್ರೆ, ಯಾರ್ರೀ ಬದಲಾಯಿಸ್ಕೋಬೇಕು? 26 ವರ್ಷದ ಜೀವಿತ. ಏನ್ರಿ ನಿಮ್ಮದು ಪುಕ್ಕಟೆ ಸಲಹೆ? ಮದ್ಯಪಾನ ಬಿಟ್ಬಿಡ್ಬೇಕು, ಧೂಮಪಾನ ಬಿಟ್ಬಿಡ್ಬೇಕು, ಗುಟ್ಕಾ ಬಿಡಬೇಕು. ಆ ಹೆಣ್ಮಗಳಿಗೆ ಏನು ಅಭ್ಯಾಸ ಏನಿತ್ತು? ನೀವೇ ಖರೀದಿ ಮಾಡಿಕೊಡ್ತಿದ್ರ ನೀವು ಮಿನಿಸ್ಟ್ರ? ಎಷ್ಟು ಬೇಕು ನಿಮಗೆ? ಯುವಕರು 40 ವರ್ಷದ ಮೇಲೆ ಸತ್ತಿರೋರ್ದು ಎಷ್ಟು ಬೇಕು? ಅವ್ರು ಯುವಕರ? ನಮಗೆ ನಾವೆಲ್ಲರೂ ಯುವಕರೇ. 90 ಆದವನು ಯುವಕನೇ. ಅದು ಬೇರೆ ವಿಚಾರ. ನಾವು ಹೆಂಗೆ ಅನ್ಕೋತೀವೋ ಹಂಗೆ ಅದು. ಭಾಳ ಜನ ಹೇಳ್ತಾರೆ ವಾಟ್ ಈಸ್ ಇದು ಏಜ್ ಇಸ್ ಎನ್ ಆರ್ಡಿನರಿ ನಂಬರ್ ಅಂತಾರೆ ಕೆಲವರು. ಬಟ್ ಅಧಿಕೃತವಾಗಿ ತಗೊಂಡ್ರೆ 40 ವರ್ಷಕ್ಕೆ ಯುವಕನಾ? ಎಷ್ಟು ಜನ ಬೇಕು? ಅದಕ್ಕೇನು ಕಾರಣ ಕೊಡೋದು? ಸತ್ತವರೆಲ್ಲ ಇದು ಮಾಡಿದಾರಾ? ಓಕೆ, ಇದು ಮಾಡಿದವರೆಲ್ಲ ಸಾಯ್ತಾ ಇದ್ದಾರೆ. ಹಂಗಾರೆ ಅವರು ಕರೋನೂ ಬಂದಿದೆ, ವ್ಯಾಕ್ಸಿನೂ ತೊಗೊಂಡಿದ್ದಾರೆ. ಏನು ಆಫೀಸರ್ಗಳಾಗ್ಬಿಟ್ರಿ, ಮಂತ್ರಿಗಳಾಗ್ಬಿಟ್ರಿ ಎಲ್ಲ. ನಾವು ಕೇಳ್ತಿರೋ ಒಂದು ಸರಳ ಪ್ರಶ್ನೆಗೆ ನಮ್ಮ ಆತಂಕ ದೂರ ಮಾಡೋಕೆ ಉತ್ತರ ಕೊಡೋಕೆ ಇನ್ನೊಂದು 4 ತಿಂಗಳು ತಗೊಳ್ರಿ ಟೈಮು, ಅಧ್ಯಯನ ಮಾಡ್ಬಿಟ್ಟು ಹೇಳ್ರಪ್ಪ ಒಂಚೂರು ಅಂದರೆ ಹೇಳಲ್ವ? ತಪಕ ಯಾಕೆ ಬಿದ್ದು ಸಾಯುತ್ತಿದ್ದಾರೆ? ಒಂದೇ ಒಂದು ಪ್ರಶ್ನೆ ನಾನು ಅವತ್ತಿಂದ ಕೇಳ್ತಾ ಇರೋದು. ಅದನ್ನು ಬಿಟ್ಟು ಬೇರೆ ಎಲ್ಲ ಬುರುಡೆ ಬಿಡ್ತಾರೆ ಕೂತ್ಕೊಂಡು. ಜನ ನಮ್ಗಿಂಬಿಟ್ರೆ ಇವ್ರನ್ನ ನಿಮ್ಮನ್ನು ಸ್ಮಶಾನಕ್ಕೆ ಡೈರೆಕ್ಟ್ ಕಳಿಸ್ಕೊಟ್ಬಿಡ್ತಾರೆ. ಅಲ್ಲೂ ಜಾಗ ಇರಲ್ಲ. ಕ್ವಶನೇರ್ ಕಳಿಸಿದ್ವಿ. ಈ ಮೊದಲು ಏನಾದರೂ ಹೃದಯ ಸಂಬಂಧಿ ಕಾಯಿಲೆ ಇತ್ತಾ, ಹೃದಯಾಘಾತಕ್ಕೆ ಆಗ್ತಕ್ಕಂಥ ರಿಸ್ಕ್ ಫ್ಯಾಕ್ಟರ್ಸ್ ಇತ್ತಾ, ಅವನ್ನೆಲ್ಲ ಸಂಗ್ರಹಿಸಿ ಕ್ರೋಢೀಕರಿಸಿ ನಾಳೆ ಡಿಸ್ಕಷನ್ ಮಾಡಿ ಮಂತ್ರಿಗಳಿಗೆ ನಾಳೆ. ಇದು ಯಾಕೆ ಯುವಕರಲ್ಲಿ ಜಾಸ್ತಿ ಅಂದರೆ, ನಮ್ಮ ಯುವಕರ ಏನಿದೆ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಅವ್ರ ಹ್ಯಾಬಿಟ್ಸು ಸರಿಯಾಗಿಲ್ಲ. ಫಸ್ಟ್ ನೀವು ಗುಟ್ಕಾ ತಿನ್ನೋದು ಬಿಡಬೇಕು, ಸ್ಮೋಕಿಂಗ್ ಮಾಡೋದು ಬಿಡಬೇಕು, ಆಲ್ಕೋಹಾಲ್ ಕನ್ಸಂಪ್ಷನ್. ನಾನು ನಾಚಿಕೆ ಇಲ್ದಿದ್ರೆ ಬಾಯಿ ಮುಚ್ಕೊಂಡಿರೋದು ಕಲ್ತ್ಕೊಡ್ರಿ ಎಲ್ಲರೂ ನಿಮ್ಮ ಸರ್ಕಾರಗಳಲ್ಲಿ. ಹಾಗಿದ್ರೆ ಡೆತ್ ಆದವರು ಮದ್ಯಪಾನ, ಆಲ್ಕೋಹಾಲ್ ಸೇವನೆ, ಮೊಣ ತಿನ್ನಕ್ಕೆ ವ್ಯಾಪಾರ ಮಾಡ್ತಿದ್ದೀರೇನ್ರಿ? ಕರ್ಕೊಂಬನ್ರಿ ಅಬಕಾರಿ ಮಂತ್ರಿ ಇಲ್ಲಿ ನನ್ನ ಮುಂದಕ್ಕೆ. ಶರಣ ಪ್ರಕಾಶ್ ಪಾಟೀಲ್ ಅಂತ ಇವರು ಮಂತ್ರಿ ಅಂತ ಇವರು. ಕರ್ಕೊಂಬನ್ರಿ ನಿಮ್ಮದು ಅಬಕಾರಿ ಮಂತ್ರಿನ. ಹೆಚ್ಚು ಅಂಗಡಿ ಮಾಡಿಬಿಟ್ಟು ವ್ಯಾಪಾರ ಮಾಡೋಕ್ಕೆ ಮಜಾ ನೋಡ್ತಾ ಕೂತಿದ್ದೀರಿ ಸರ್ಕಾರದಲ್ಲಿ ಆದಾಯ ಅಂದ್ಕೊಂಡು. ಇಲ್ಲಿ ಬಂದು ಬುರ್ರ ಬಿಡ್ತೀರಾ? ತೆಗೀರಿ, ಬಂದ್ ಮಾಡ್ರಿ ಅಂಗಡಿನ ನೋಡೋಣ. ಇಫ್ ಯು ಆರ್ ಸೋ ಕನ್ಸರ್ನ್ಡ್ ವಿತ್ ದಿ ಪೀಪಲ್ ಆಫ್ ಕರ್ನಾಟಕ, ಬಂದ್ ಮಾಡ್ರಿ ನಿಮ್ಮ ಅಬಕಾರಿ ಮಂತ್ರಿಗಳದ್ದು ಡಿಪಾರ್ಟ್ಮೆಂಟ್ನ ಅಂಗಡಿನ. ಜನರ ಜೀವ. ಇನ್ನೊಂದು ಮನೆ ಮಗುನ ಬಾಬಿಗೆ ತಳ್ಬಿಟ್ಟು ಮಜಾ ನೋಡೋಕೆ ನೀವು ಒಬ್ಬರೇ ಬೇಕೇನ್ರಿ ಮಂತ್ರಿ? ನಿಮ್ಮಂಥ 1000 ಮಂತ್ರಿ ನೋಡಿದ್ದೀವಿ ನಾವು. ನಮ್ಮ ಥರ 1000 ಜರ್ನಲಿಸ್ಟ್ ನೀವು ನೋಡಿರ್ಬೋದು. ಬರೀ ಬುರುಡೆ ಆಗೋಯ್ತು. ಅಲ್ಲಿ ಆದಾಯಕ್ಕೆ ಬೇಕು ಅಂತ ರೈಸ್ ಮಾಡ್ಕೊಂಡು ಹೋಗೋದು.
ಟ್ಯಾಕ್ಸ್ ಸ್ಲ್ಯಾಬ್ ಎಲ್ಲ ಜಾಸ್ತಿ ಮಾಡ್ಕೊಂಡು ಹೋಗೋದು, ಅದರಲ್ಲಿ ಬದುಕಬೇಕಾಗಿರುವಂಥ ಹೀನಾಯ ದರಿದ್ರ ಸರ್ಕಾರದ ಸ್ಥಿತಿಗತಿಗಳು. ಎಲ್ಲಿ ಆಲ್ಕೋಹಾಲಲ್ಲಿ, ಗುಂಡಲ್ಲಿ. ಇನ್ನೊಂದು ಕಡೆ ಅದು ಬಿಡಬೇಕು, ಇದು ಮಾಡಬೇಕು. ಅಯ್ಯೋ ಡೋಂಗಿಗಳು ತಗೊಂಬಂದು ಅದು ಆಗ್ಬೇಕು, ಇದು ಆಗ್ಬೇಕು. ಹಾಂ, ಬ್ಯಾನ್ ಮಾಡಿಬಿಡಿ ಸಿಗರೇಟು, ಬ್ಯಾನ್ ಮಾಡಿಬಿಡಿ. ಕರ್ನಾಟಕದಲ್ಲಿ ವ್ಯಾಪಾರ ಮಾಡೋಂಗಿಲ್ಲ, ಬ್ಯಾನ್ ಮಾಡಿಬಿಡಿ ಗುಟ್ಕಾನ. ಅಷ್ಟೇ. ಅದು ಏನಾಗಿದೆ, ರಾಜಕಾರಣದಲ್ಲಿದ್ದವ್ರಿಗೆ ಯಾರಿಗೂ ಬಿಸಿ ಮುಟ್ತಿಲ್ವಲ್ರಿ ಯಾವುದೂ. ಅವ್ರ ಮನೇದು ಯಾವುದು ಯಾರ ಮನೇಲೂ ಏನೂ ಇಲ್ಲ, ಎಲ್ಲ ಚೆನ್ನಾಗಿದ್ದಾರೆ. ಅದಕ್ಕೂ ಗೊತ್ತು, ಏನು ಸರ್? ಅಲ್ಲೋದ್ರೆ ಬಡದಾಕ್ಬಿಡ್ತಾರೆ ಆಮೇಲೆ ಅಂತ. ಓಕೆ, ಅದಕ್ಕೂ ಗೊತ್ತದು. ಬಾಗ್ಲಗೂ ಸುಳಿಯಲ್ಲ. ಎಸ್. ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಏರ್ ಶೋಗೆ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನ ಸೂಚಿಸಿದೆ. ಇವತ್ತು ಮುಖ್ಯಮಂತ್ರಿಗಳು ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಿದ್ರು, ಅವರು ಒಪ್ಪಿಗೆ ಸೂಚಿಸಿದ್ದಾರೆ ಅಂತ ತಿಳಿಸಿದರು. ಇನ್ನು ಬೆಂಗಳೂರಿನ ಟನಲ್ ಯೋಜನೆ, ಲಿಂಕ್ ರೋಡ್ ಹಾಗೂ ಏರ್ಪೋರ್ಟ್ ರಸ್ತೆಯಲ್ಲಿ ಡಬಲ್ ಡೆಕ್ಕರ್ ರಸ್ತೆಗೆ ರಕ್ಷಣಾ ಇಲಾಖೆಯ ಜಾಗ ಕೇಳಲಾಗಿದೆ. ಸರ್ಕಾರ ಸ್ಪಂದಿಸಿದೆ ಅಂತ ಸಿಎಂ ತಿಳಿಸಿದರು. ನಾಳೆ ಪ್ರಧಾನಿ ಮೋದಿ ಭೇಟಿಗೂ ಕೂಡ ಅವಕಾಶವನ್ನು ಕೇಳಲಾಗಿದೆ. ರಾಜ್ಯದ 6 ನೀರಾವರಿ ಯೋಜನೆಗಳಿಗೆ 11,122.76 ಕೋಟಿ ಅನುದಾನಕ್ಕಾಗಿ ಕೇಂದ್ರಕ್ಕೆ ಮನವಿಯನ್ನ ಮಾಡಲಾಗಿದೆ. ಇನ್ನು ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನ ಟನಲ್ ವಿಚಾರವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರನ್ನ ಛೇಡಿಸಿದರು. ಸಲಹೆ ಎಲ್ಲ ಬಹಳ ಸಂತೋಷದಿಂದ ಸ್ವೀಕಾರ ಮಾಡಿ, ದುಡ್ಡನ್ನು ಕೊಡಿಸ್ಲಿ ಅಷ್ಟೇ, ಬರೀ ಖಾಲಿ ಮಾತಾಡೋದು ಬೇಡ. ಯಾರು ನಿಮ್ಮ ಕೈಗೆ ತಂದು ಕೊಟ್ಬಿಡ್ತಾರೆ ಕಾಸನ್ನು. ನೀವು ಟೆಂಡರ್ ಕರ್ಕೊಳ್ಳೋದು, ನಿಮ್ಮ ಇಷ್ಟ ಬಂದಂಗೆ ಯೋಚನೆ ಮಾಡ್ಕೊಳ್ಳೋಕೆ ನಿಮ್ಗೆ ಕೊಡಿಸ್ಬಿಡ್ತಾರೆ ದುಡ್ಡನ್ನ. ಅವ್ರೇನು ಬಕ್ರಾನ ಅವರು? ಮಾತಾಡಬಾರ್ದು. ಅರೇ ಚೆನ್ನಾಗಿದೆ ನಿಮ್ಮದು ಸ್ಕೀಮು. ಹಾಂ, ಇಲ್ಲಿ ನಿಮ್ಗೆ ಆಗದೆ ಇರೋ MLAಗಳಿಗೆ ಕಾಸು ಕೊಡಲ್ಲ ನೀವು ಅಸೆಂಬ್ಲಿ ಸೆಗ್ಮೆಂಟಲ್ಲಿ. ಇಲ್ಲೇ ಚೆನ್ನಾಗಿ ಆಟ ಆಡಿಸ್ತಾರೆ. ಇಲ್ಲಿ ಅಲ್ಲಿ ಮಾತ್ರ ತಂದು ಚೀಲದಲ್ಲಿ ತುಂಬಿ ನಿಮ್ಮ ಕೈಗೆ ಕೊಟ್ಬಿಡ್ಬೇಕು, ಅವರು ಕೊಟ್ಬಿಡ್ತಾರೆ. ಇಲ್ಲ ಅಂದ್ರೆ ರಾಜಕ್ಕೆ ಅನ್ಯಾಯ. ಇದು ರಾಜ್ಯಕ್ಕೆ ಅನ್ಯಾಯ, ಅಲ್ಲಿ MLAಗೆ ಅನ್ಯಾಯ ಇಲ್ಲ. ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು ಅವನು MLA. ಇಲ್ಲ, ನಟ್ಟು ಬೋಲ್ಟು ಟೈಟ್ ಮಾಡಿಸ್ಬಿಡ್ತೀನಿ ಅಂತೀರಿ. ಇಲ್ಲಿ ಅವರು ನಟ್ಟು ಬೋಲ್ಟು ಟೈಟ್ ಮಾಡ್ತಾ ಇದ್ದಾರೆ, ಮಾಡಿಸ್ಕೋಬೇಕು, ಅನುಭವಿಸ್ಕೊಳ್ಳಿ ಅಂತ. ಈಗ ಕೊಟ್ಬಿಡ್ತಾರೆ ಇವ್ರಿಗೆ ದುಡ್ಡನ್ನು, ಇವ್ರಿಗೆ ಕೇಳಿದ್ರೆ. ಆಯ್ತು, ಕುರ್ಚಿ ಕಿತ್ತಾಟ ಏನೋ ಡೆಲ್ಲಿಗೆ ಹೋಯ್ತಂತೆ, ಅಲ್ಲಿನ ಹೈಕಮಾಂಡ್ ಅವ್ರನ್ನ ಭೇಟಿ ಮಾಡ್ಕೊತಾರಂತೆ. ಮಾಡ್ಕೊಳ್ರಿ, ಅದನ್ನು ಪ್ರಿಯಾಂಕಾ ವಾದ್ರಾನ್ ಭೇಟಿ ಮಾಡಿದ್ರಂತೆ ಇವ್ರು ಹೋಗಿ. ಆ ಮೂಲಕ ಸೋನಿಯಾ ಗಾಂಧಿಗೆ ಸಂದೇಶ ಕಳಿಸಿದ್ದಾರಂತೆ. ಇಲ್ಲ ಬೋಗಸ್ ಇಲ್ಲ, ಸೋನಿಯಾ ಗಾಂಧಿಗೆ ಡೈರೆಕ್ಟಾಗಿ ಮಾತಾಡೋ ಲೆವೆಲಲ್ಲಿ ಇದ್ದಾರೆ DK. ಆಯಿತಾ, ನಾಳೆ ಏನೋ ಒಂದು ಸಭೆ ಅಂತೆ. ಸರಿ, ಈ ಮಧ್ಯೆ ರಂಭಾಪುರಿ ಶ್ರೀಗಳದಕ್ಕೆ ಸಚಿವರೆಲ್ಲ ಅವ್ರವ್ರದ್ದೇ ಪ್ರತಿಕ್ರಿಯೆ ಕೊಟ್ಕೊಂಡಿದ್ದಾರೆ. ರಂಭಾಪುರಿ ಶ್ರೀಗಳು ಹೇಳ್ಬಿಟ್ರು ಅಂದ ತಕ್ಷಣ CM ಚೇಂಜ್ ಆಗಲ್ಲ, ಜಮೀರ್ ಮಾತಾಡ್ಬಿಟ್ರು ಅಂದ ತಕ್ಷಣ ಚೇಂಜ್ ಆಗಲ್ಲ, ಇನ್ಯಾರೋ ರಾಘವೇಂದ್ರ ಇಟ್ನಾಳ್ ಯಾರೋ ಮಾತಾಡ್ಬಿಟ್ರು ಅಂದರೆ ಆಗ್ಬಿಡಲ್ಲ, ಇದ್ಯಾವುದೋ ಇಕ್ಬಾಲು ಹುಸೇನು ಮಾತಾಡ್ಬಿಟ್ರೆ ಆಗಲ್ಲ. ಅದು ಆಗೋ ಕಡೆ ಆಗಬೇಕು. ಸುಮ್ಮನೆ ಯಾಕೆ ನಾಲ್ಗೆ ಚಪಲ ತಿರ್ಸ್ಕತ್ತೀರಿ? ಸುಮ್ಮನೆ ರಪ್ಪ ಎಲ್ಲರೂ. ಅದು ಹೇಳ್ತಾನೆ, ಹೇಳೋದನ್ನೆಲ್ಲನೂ ನಿಮ್ಮ ಭಾವನೆಗಳು, ಇನ್ಕ್ಲೂಡಿಂಗ್ ರಂಭಾಪುರಿ ಶ್ರೀಗಳದ್ದು ಸೇರಿ ಭಾವನೆಗಳು, ಅದಕ್ಕೇನು ದೊಡ್ಡ ಅರ್ಥ ಕೊಡಬೇಡಿ, ಅದರಿಂದ ಏನೂ ಆಗಲ್ಲ. ಅದನ್ನು ಕೇಳು ಮಾಡ್ತಾರೆ ಅನ್ನೋ ಭ್ರಮೆಯಲ್ಲಿ ಯಾರೂ ಇರಬೇಡಿ, ಸುಮ್ಮನೆ. ಇನ್ನು ಅದೇನೋ ಸುರ್ಜೇವಾಲಾಗೆ ಹೊಸಪೇಟೆ, ಗವಿಯಪ್ಪ, ಹರಪನಹಳ್ಳಿ, ಕೂಡ್ಲಿಗಿ MLAಗಳು ಎಲ್ಲರೂ ಹೋಗಿ ಜಮೀರ್ ಮೇಲೆ ದೂರು ಕೊಟ್ಟಿದ್ದಾರಂತೆ. ಸರ್ ಇವ್ರು ಸರಿ ಇಲ್ಲ, ವೇಸ್ಟ್ ಬಾಡಿ ಇದು, ಕಂಪ್ಲೀಟ್ಲಿ ನಮ್ಮ ಜಿಲ್ಲೆಗೆ ಏನೂ ಮಾಡ್ತಿಲ್ಲ, ಸುಮ್ಮನೆ ಬುರ್ಡೆ ಹೊಡ್ಕೊಂಡು ಓಡಾಡ್ತಿದ್ದಾರೆ ಅಷ್ಟೇ ಅಂತ. ಸುರ್ಜೇವಾಲಾ ಗೊತ್ತಿಲ್ವಾ ಅಂತ ಬುರ್ಡೆ ಮಿನಿಸ್ಟರ್ಗಳು ಭಾಳ ಇದ್ದಾರೆ ಈ ಕ್ಯಾಬಿನೆಟಲ್ಲಿ ಅಂತ. ಒಂದೊಂದು ಹೋಗುತ್ತೆ ಅಷ್ಟೇ, ಒಬ್ಬೊಬ್ರದ್ದು ಮಾತ್ರ ಹೋಗುತ್ತೆ. ಯಾರು ಹೈಕಮಾಂಡ್ ಜೊತೆ ಕ್ಲೋಸಾಗಿ ಮೂವ್ ಮಾಡಬೇಕು, ಅವ್ರಿಗೇನೂ ಆಗಲ್ಲ. ಎಲ್ಲ ರಕ್ಷಣೆ. ನಾನು ಕ್ಲೋಸ್ ಆಗಿ ಅಂದಾಗ ಅವ್ರವ್ರಿಗೆ ಬೇಕಾದಂಗೆ ಆ ಕ್ಲೋಸ್ನೆಸ್ಸನ್ನೆಲ್ಲ ಅರ್ಥ ಮಾಡ್ಕೋಬೋದಪ್ಪ. ಯಾವ ರೀತಿ ಅಂತ. ಓಕೆನಾ? ಓಕೆ. ನಾಳೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ತಾರೆ. ಆ ಥರದ್ದು ಅವ್ರು ಏನು ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ, ಬಟ್ ಪತ್ರಿಕೆಯಲ್ಲೆಲ್ಲ ಬಂದ್ಬಿಟ್ಟದೆ ನಾನು DK ಶಿವಕುಮಾರ್ ಭೇಟಿ ಮಾಡ್ತಾ ಇದ್ದೀವಿ ಅಂತ ಪತ್ರಿಕೆಯಲ್ಲಿ ಬಂದಿದೆ. ಕೇಳ್ತೀರಾ ಅಪಾಯಿಂಟ್ಮೆಂಟ್ ಏನಾದರೂ ಕೇಳ್ತೀರಾ? ನೋಡ್ತೀನಿ, ಕೇಳ್ತೀವಿ, ಅವ್ರು ಕೊಟ್ಟರೆ ಭೇಟಿ. ಹೈಕಮಾಂಡ್ ಅಲ್ಲಿ ಚರ್ಚೆ ಆಗಿದ್ದು ನಮಗೆ ಫೈನಲ್. ನಾನು ಇಲ್ಲಿ ಎಷ್ಟೇ ಕೂಗಾಡಿದ್ರು ಪ್ರಯೋಜನ ಇಲ್ಲ. ನಾನು ಏನು ಹೇಳಬೇಕು, ಎಲ್ಲಿ ಹೇಳಬೇಕು, ಯಾರಿಗೆ ಹೇಳಬೇಕು, ಅವರು ಸಂಬಂಧ ಅಲ್ಲ ಪಾರ್ಟಿ. ಯಾರು ಪ್ರಿಯಾಂಕರ್ಗೆ ಹೇಳಿದ್ದು ಸರಿ, ಹೈಕಮಾಂಡ್ ಅದು 2 ಕಾರಣಕ್ಕೆ ಸರಿ. ಅವ್ರು ಹೇಳಿದ್ದು ಸರಿ, ನಾನು ಇಲ್ಲಿ ಎಷ್ಟೇ ಕೂತ್ಕೊಂಡು ಏನು ಮಾತಾಡಿದ್ರು ಅಷ್ಟೇ ಅದು ಅಂತ. ಎರಡನೇದು, ನಿಮ್ಮ ಪೊಸಿಷನ್ ಏನು ಹೈಕಮಾಂಡ್ ಅಲ್ಲಿ ಅಂತ ನಮ್ಗೆ ಗೊತ್ತಿದೆ. ಓಕೆ, ಎಸ್, ಹೆಂಗೆ ಹೇಳಿ, ಅವ್ರ ತಂದೆ ನಮ್ಗೆ ಗೊತ್ತಿದೆ. ಹಾಗಾಗಿ ನಾವು ನಿಮ್ಮನ್ನು ನಂಬ್ತೀವಿ. ಓಕೆ, ಈ ವಿಚಾರ ಎಸ್, ಓಕೆ. ಇನ್ನು ಗುಜರಾತ್ನ ವಡೋದರ ಡಿಸೆಂಬರ್ವರೆಗೂ ನನ್ನ ಪ್ರಕಾರ, ಈಗಲೂ ಹೇಳ್ತೀನಿ, ನೆನ್ನೆನೂ ಹೇಳಿದ್ದೀನಿ, ಮೊನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ಆಗಲ್ಲ ಮೋಸ್ಟ್ಲಿ ನನ್ನ ಪ್ರಕಾರ. ಬಿಹಾರ ಚುನಾವಣೆ ಇದೆ. ಡಿಸೆಂಬರ್ನ ಏನಾದ್ರು ಕಳ್ಕೊಂಡ್ರೆ ಇನ್ನು DK ಆಗಲ್ಲ ಅಂತ ಬೇಕಾದ್ರೆ ಹೇಳ್ತೀನಿ. ಆಮೇಲೆ
ಅದಾದ್ಮೇಲೆ ಒಂದು ವೇಳೆ ಡಿ ಕೆ ತನ್ನ ಆಸೆ ಪೂರೈಸ್ಕೊಳ್ಳೋಕ್ಕೆ ಏನಾದರೂ ಜಾಗ ಇದ್ದರೆ ಅದು ಡಿಸೆಂಬರ್ರೇ ಅಂತ ನನ್ನ ವಾದ. ಅದಾದ್ಮೇಲೆ ಇಲ್ವೇ? ಅದಾದಮೇಲೆ ಏನಾದ್ರು ಹೋದ್ರೆ ಡಮ್ಯಾನ್. ಓಕೆ. ಎಸ್. ಗುಜರಾತ್ನ ವಡೋದರಾದಲ್ಲಿ ಸೇತುವೆ ಕುಸಿದು ಬಿದ್ದು 10 ಮಂದಿ ಮೃತಪಟ್ಟಿದ್ದಾರೆ, 10 ಮಂದಿಗೆ ಗಾಯವಾಗಿದೆ. ಮುಜ್ಪುರ ಬಳಿಯ 40 ವರ್ಷದ ಹಳೆಯ ಗಂಭೀರ ಸೇತುವೆ ಇದು. ವಾಹನಗಳು ಚಲಿಸ್ತಾ ಇರಬೇಕಾದ್ರೆ ಬಹಳ ಡೇಂಜರಸ್ ಆಗಿ ಬಿದ್ದಿದೆ ಅದು. 45 ವರ್ಷದ ಹಳೆ ಸೇತುವೆ ಆದರೆ ಬೀಳಬೇಕು ಅಂತಿಲ್ಲ. 100 ವರ್ಷ ಆಗಿರೋ KRS ಡ್ಯಾಮು ಒಡೆದೋಗ್ಬೇಕಾ ನಾಳೆ? ಆನೆಸ್ಟ್ಲಿ ಹೇಳಬೇಕು ಅಂದರೆ DK ಶಿವಕುಮಾರು, ಸಿದ್ದರಾಮಯ್ಯ ಎಲ್ಲ ಅದನ್ನು ಮಾತಾಡಿ, ಬರೀ ಮೇಕೆದಾಟಲ್ಲ, ಪ್ಯಾರಲಲ್ ಡ್ಯಾಮ್ ಒಂದನ್ನು ನಾವು ಬಿಲ್ಡ್ ಮಾಡಬೇಕಾದ್ರೆ ಜಾಗ ಯಾವುದು ಏನು KRSಗೆ ಅಂತ ಎ ಡೇ ವಿಲ್ ಕಮ್. ಈಗಲೇ ಹೇಳ್ತೀನಿ ನಾನು ಅದನ್ನು. ನನ್ನ ಜೀವಿತಾವಧಿಗೆ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಅದು ದೇರ್ ಆರ್ ಲಾಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್, ಬಿಗ್ ಇನ್ಫ್ರಾಸ್ಟ್ರಕ್ಚರ್ಸ್ ಓಕೆ ಓವರೇಜ್ ಆಗೋಗಿದೆ. ಯೋಚನೆ ಮಾಡಬೇಕು. ಅಷ್ಟು ಈಸಿ ಅಲ್ಲ. ಅಫ್ಕೋರ್ಸ್ ರಿಪೇರಿ ಮಾಡ್ತಿರ್ತೀರಿ, ಅದಕ್ಕೆ ಲೈಫ್ ಸ್ಪ್ಯಾನನ್ನು ರೈಸ್ ಮಾಡಿಸಿರ್ತೀರಿ, ಎಲ್ಲ ಕರೆಕ್ಟು. ಇದು 45 ವರ್ಷ ಆಗಿರೋ ಸೇತುವೆ. ಬಟ್ ನೀವು ಮಾಡಿರೋ ಮೂರ್ಖತನ ಇದು. ನಾನು ಚೆಕ್ ಮಾಡಿದೆ, ಅಷ್ಟು ದೊಡ್ಡ 45 ವರ್ಷದ ಸೇತುವೆ ಈಗ ಯಾಕೆ ಹಿಂಗೆ ತಪಕ್ಕಂತ ಬಿದ್ಕತ್ತಲ್ಲ ಇದು ಅಂತ. ಅಲ್ಲಿ ಮಾಡಿರೋ ಕಚಡ ಕೆಲಸ ಏನು ಗೊತ್ತಾ ಇವರು? ಅದಕ್ಕೆ 20 ಟನ್ ಲೋಡ್ ಬೇರಿಂಗ್ ಇದ್ರೆ 40 ಟನ್ನು 60 ಟನ್ ಲಾರಿಗಳನ್ನ ಜಾಗ ಬಿಟ್ಟಿದ್ದಾರೆ ಅಲ್ಲಿ ಮಲ್ಟಿ ಆಕ್ಸಿಲಲ್ಲಿ. ಕೆಪಾಸಿಟಿಗಿಂತ ಜಾಸ್ತಿ ಉದುರ್ಕೋತದು. ಇನ್ನೇನಾಗತ್ತೆ ಉದುರ್ಕೊಳ್ಳದೆ. ಎಸ್. ಭಾರತ್ ಬಂದ್ ಆಯ್ತಲ್ಲ, ಚೆನ್ನಾಗಾಯ್ತಾ? ಬಂದಗಷ್ಟೇ ಸೀಮಿತ. ಅಲ್ಲಿ ಇಲ್ಲಿ ಎಲ್ಲಿಯವರೆಗೆ ಹೋರಾಟ ಅಂತ ಒಂದಷ್ಟು ಪ್ರೊಟೆಸ್ಟ್ ಮಾಡಿರ್ತಾರೆ. ಎಲ್ಲ ಲೆಫ್ಟಿಸ್ಟ್ ಆರ್ಗನೈಸೇಷನ್ಸ್ದು ಸೇರ್ಕೊಂಡು ಮಾಡಿರ್ತಾರೆ. ಈಗ ಲೆಫ್ಟಿಸ್ಟ್ ಆರ್ಗನೈಸೇಷನ್, ಲೆಫ್ಟಿಸ್ಟಿಗೆ ಬೇರೆ ಕೆಲಸವಿಲ್ಲ. ಈಗ ಕೇರಳ ಒಂದು ಗೌರ್ಮೆಂಟ್ ಇದೆ, ನೆಕ್ಸ್ಟ್ ಇಯರ್ ಹೋಗ್ಬಿಡುತ್ತದು. ಈ ಪ್ರತಿಭಟನೆ ಹಾಂ, ಅಲ್ಲಿ ಕಾಂಗ್ರೆಸ್ ಬರ್ತಾರೆ ಬಿಡ್ರಿ, ಇವ್ರು ಹೋಗ್ಬಿಡ್ತಾರೆ ಇವರು. ಹಾಂ, ಬರಲ್ಲ ಇವರು. ಪಿಣರಾಯಿ ವಿಜಯನು ಯಾರು ಬರಲ್ಲ, ಅಲ್ಲಿ ಹೋಯ್ತದು ಕೇಸ್. ಅಲ್ಲಿ ಎಲ್ಲೂ ಇಲ್ಲ ಅವರು. ಇನ್ನೇನು ಕೆಲಸ ಅವ್ರಿಗೆ? ಹಳೇ ಇದು ಬಾವುಟ ಇಟ್ಕೊಂಡು ಹೊರಟು ಬಿಡೋದು ಎಲ್ಲ ಕಡೆಗೆ. ಯಾವುದು ಚೆನ್ನಾಗಿ ನಡೀತಾ ಇರುತ್ತೆ ಆ ಜಾಗದಲ್ಲಿ ಒಂದು ಬಾವುಟನ ಇಟ್ಬಿಡೋದು. ಅಲ್ಲಿ ಮಾಡಬೇಕು, ಮಾಡೋದು ಬೇಡ ಅಂತ ಸ್ಪೆಸಿಫಿಸಿಟೀಸ್ ಇರಬೇಕು ಅದಕ್ಕೀಗ. ಏನಕ್ಕೋಸ್ಕರ ಮಾಡ್ತಾ ಇದ್ದೀವಿ? ಮಧ್ಯಮಕ್ಕೆ ಹೋಗುವವರು ನೀವು ಬರೀ ಕಾರ್ಮಿಕರು, ಮಧ್ಯಮ ವರ್ಗದವರು ಅಂತ ಬುರುಡೆ ಬಿಡ್ತೀರಲ್ಲಪ್ಪ ಲೆಫ್ಟಿಸ್ಟ್ಗಳು. ಸರ್ಚ್ ಪ್ರೈಸ್ ಹಿಂಗೆ ಮಾಡಿದ್ರಲ್ಲ ಅಲ್ಲ, ಆ ಊಬರ್ದು ಮತ್ತು ಇದನ್ನು ಯಾವನಾರು ಒಬ್ಬ ಪ್ರೊಟೆಸ್ಟ್ ಮಾಡಿದ್ರೇನ್ರಿ ಕರೆಕ್ಟಾಗಿ? ಯಾವನಾರು ಮಾಡಿದ್ರೇನ್ರಿ ಆ ಸರ್ಚ್ ಪ್ರೈಸ್ ಹಿಂಗೆ ಮಾಡಿದ್ದನ್ನು? ಆ ಟೋಲನ್ನು ಬಾಯಿಗೆ ಬಂದಂಗೆ ಕೂತ್ಕೊಂಡು ಆ ನ್ಯಾಷನಲ್ ಹೈವೇನವರು ಇಷ್ಟ ಬಂದಾಗ ಹೇಳೋನಿಲ್ಲ ಕೇಳೋನಿಲ್ಲ ಅಂತ ರೈಸ್ ಮಾಡ್ತಿರ್ತಾರಲ್ಲ, ಯಾವನಾದರೂ ಮಾಡಿದ್ರೇನ್ರಿ? ಲೆಫ್ಟ್ ಪಾರ್ಟಿನವ್ರು ಬಂದ್ರೇನ್ರಿ ಆಚೆಗೆ? ತೆತ್ತಿದ್ರೆ ಬಂಡವಾಳಶಾಹಿಗಳು ಇದು ಇದು ಅನ್ಕೊಂಡು ಬಂದ್ಬಿಡೋದು. ಈ ಓಲ್ಡ್ ಸತ್ತೋಗಿರೋ ಸೌಕಲ್ ಸ್ಲೋಗನನ್ನು ಎಷ್ಟು ದಿನ ಹೇಳ್ತೀರಿ? ಎಸ್.